ಇನ್ನು ಎಚ್.ಡಿ. ಕುಮಾರಸ್ವಾಮಿ ಅವರ ವಿರೋಧಕ್ಕೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಅವರು ದೊಡ್ಡವರು, ದೊಡ್ಡ ಮಾತಾಡ್ತಾರೆ, ಅವರ ಅನುಕೂಲಕ್ಕೆ ಹೇಗ್ ಬೇಕಿದ್ರು ಕೂಡ ಮಾತಾಡ್ತಾರೆ ಅಂತ ಹೇಳಿದ್ದಾರೆ. ಬಸವಣ್ಣರ ಆಚಾರ ವಿಚಾರ ನಮ್ಮ ಪಕ್ಷದಲ್ಲಿ ಅಡಗಿದೆ. ನಾನು ಒಬ್ಬ ಸಮಾಜದ ಪ್ರತಿನಿಧಿಯಾಗಿದ್ದೀನಿ, ನಾನೇನು ಸರ್ವಜ್ಞ ಅಲ್ಲ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಅವರು ಭಾಳ ದೊಡ್ಡವರು, ದೊಡ್ಡ ಮಾತೆಲ್ಲ ಹಾಡ್ತಾರೆ. ಅವ್ರ ಅನುಕೂಲಕ್ಕೆ ಹೆಂಗೆ ಬೇಕೋ ಅವ್ರು ಮಾತಾಡ್ತಾರೆ. ನಾವು ನಮ್ಮ ಪಕ್ಷದಲ್ಲಿ ನಮ್ಮದೇ ಆದಂಥ ತತ್ವ ಸಿದ್ಧಾಂತಗಳಿದೆ. ಸರ್ವರಿಗೂ ಸಮಬಾಳು ಸಮಪಾಳು ಅಂತೇಳಿ ಬಸವಣ್ಣವರ ಆಚಾರ ವಿಚಾರಗಳು ನಮ್ಮ ಪಕ್ಷದಲ್ಲಿ ಅಡಗಿದೆ. ಸಂವಿಧಾನದಲ್ಲಿ ನಾವು ನಂಬಿಕೆ ಇಟ್ಕೊಂಡಿರೋರು. ಸೊ ಪಕ್ಷದಲ್ಲಿ ಅನೇಕ ತೀರ್ಮಾನಗಳನ್ನು ನಾವು ಮಾಡ್ತೇವೆ. ಸೊ ಯಾರಿಗೆ ನ್ಯಾಯ ಒದಗಿಸ್ಕೊಡ್ಬೇಕೋ ನ್ಯಾಯ ಒದಗಿಸ್ಕೊಡೋಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಸೊ ಕೇಂದ್ರದಲ್ಲಿ ಸಂವಿಧಾನದಲ್ಲಿ ಕೆಲವು ಕಾನೂನಿನಲ್ಲಿ ಯಾರ್ಯಾರೇನು ಕೆಲಸ ಮಾಡಬೇಕು ಅಂತ ಇದೆ. ಆ ನಿರ್ಬಂಧವನ್ನು ಗಮನದಲ್ಲಿಟ್ಕೊಂಡು ನಮ್ಮ ಸರ್ಕಾರ ಅನೇಕ ತೀರ್ಮಾನಗಳನ್ನು ಮುಂದಿನ ದಿನದಲ್ಲಿ ಮಾಡ್ತೀವಿ. ನಾನು ಒಬ್ಬ ಈ ಸಮಾಜದ ಒಬ್ಬ ಪ್ರತಿನಿಧಿಯಾಗಿ ನಾನು ಕ್ಯಾಬಿನೆಟ್ನಲ್ಲಿ ಏನು ನನ್ನ ವಿಚಾರ ಮಂಡನೆ ಮಾಡಬೇಕು, ಏನು ಸಲಹೆ ಕೊಡಬೇಕು ಅಂಥೇಳಿ ನಾನು ಹೇಳಬೇಕಲ್ಲ. ಸೊ ಏಕಾಏಕಿ ನಾನೇನು ಸರ್ವಜ್ಞ ಏನಲ್ಲ, ಇಲ್ಲ ನಾನು ಪಂಡಿತನೂ ಅಲ್ಲ. ನಾನು ಹಳ್ಳಿಪಳ್ಳಿಯಿಂದ ಬಂದು ಹೆಂಗೋ ಬೆಂಗಳೂರು ಸೇರಿಬಿಟ್ಟಿದ್ದೀನಿ. ಸೊ ಕೆಲವೆಲ್ಲ ಹಿರಿಯರು, ಶಾಸಕರು ಜಾತಿ ಗಣತಿ ಜ್ವಾಲೆ ಕಾಂಗ್ರೆಸ್ ವರ್ಸಸ್ ಎಚ್ಡಿಕೆ. ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜಾತಿ ಗಣತಿ ವಿರೋಧಿಸಿ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ. ಎಚ್ಡಿಕೆ ಮಾತಿಗೆ ಶಾಸಕ ಬಾಲಕೃಷ್ಣ ತಿರುಗೇಟನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿಗೆ ನಿದ್ದೆಯಲ್ಲೂ ಸಿದ್ದು ಡಿಕೆಶಿಯೇ ಕಾಣ್ತಾರೆ. ಕುಮಾರಸ್ವಾಮಿ ಮೊಸರಲ್ಲಿ ಕಲ್ಲು ಹುಡುಕೋದನ್ನ ಬಿಡಬೇಕು ಅಂತ ಬಾಲಕೃಷ್ಣ ತಿರುಗೇಟನ್ನ ಕೊಟ್ಟಿದ್ದಾರೆ. ಒಬ್ಬ ಮಂತ್ರಿಯಾಗಿ ಈ ರೀತಿ ಸ್ಟೇಟ್ಮೆಂಟ್ಗಳನ್ನ ಅವ್ರು ಕೊಡ್ತಾರೆ. ಅವ್ರು ಹೇಳ್ಬೇಕು, ಮನೆಗೆ ತೆರಳಿ ಸಮೀಕ್ಷೆ ಮಾಡಿ ಅಂತ ಹೇಳ್ಬೇಕು. ಇವನ್ನ ಹೋರಾಟ ಮಾಡ್ತೀವಿ ಅಂದ್ರೆ ಅರ್ಥ ಏನು? ಕುಮಾರಸ್ವಾಮಿ ಅವ್ರಿಗೆ ಕಂಡ್ಬಿಟ್ರು ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಕಾಣ್ತಾರೆ. ನಿದ್ದೆಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯನವರೇ ಕಾಣ್ತಾರೆ. ಅವರು ಎಲ್ಲದರಲ್ಲೂ ಕೂಡ ಮೊಸರಲ್ಲಿ ಕಲ್ಲುಡ್ಕೋ ಬುದ್ಧಿ ಬಿಡಬೇಕು. ಏನಾರು ಅಭಿಪ್ರಾಯ ಇದ್ರೆ ಹೇಳ್ಬೇಕು. ಡಿ.ಕೆ. ಶಿವಕುಮಾರ್ ಅವ್ರಿಗೇನು ಹೆಚ್ಚು ಬೆಂಬಲ ಒಕ್ಕಲಿಗರು ಕೊಟ್ಟಿಲ್ಲ, ಜಾಸ್ತಿ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅವ್ರಿಗೆ. ಅದ್ರ ಬಗ್ಗೆ ಆಲೋಚನೆ ಮಾಡಲಿ ಕುಮಾರಸ್ವಾಮಿ ಅವರು ಈ ಜನಾಂಗಕ್ಕೆ ಏನ್ ನ್ಯಾಯ ಕೊಟ್ಟಿದ್ದೀನಿ ಅಂತೇಳಿ ಆಲೋಚನೆ ಮಾಡ್ಬೇಕೇ ವಿನ ಬರೀ ಈ ತರ ಸಿಲ್ಲಿ ಹೇಳಿಕೆಗಳನ್ನ ಕೊಟ್ಕೊಂಡು ಬರೀ ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳತಕ್ಕಂಥದ್ದನ್ನ ಇನ್ಮೇಲೆ ಆದ್ರೂ ಕುಮಾರಸ್ವಾಮಿ ಅವ್ರು ಕೊಡ್ಬೇಕು ಅಂತ ಮನವಿ ಮಾಡ್ತೀವಿ. ನೋಡ್ರಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.